ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಕಿರುತೆರೆ ವೀಕ್ಷಕರ ಚಿತ್ತ ಇರುವಂಥದ್ದು ಈಗ ಅಣ್ಣಯ್ಯ ಸೀರಿಯಲ್ ಮೇಲೆ. ಜೀ ಕನ್ನಡದಲ್ಲಿ ಹೊಸ ಧಾರಾವಾಹಿ ಅಣ್ಣಯ್ಯ ಶುರುವಾಗ್ತಾ ಇದೆ. ಸೊ ಈ ಒಂದು ಧಾರಾವಾಹಿಯ ಕಥೆ ಏನು, ಯಾವಾಗ ಪ್ರಸಾರ ಆಗುತ್ತೆ, ಯಾರೆಲ್ಲ ನಟ ನಟಿಯರು ಇದ್ದಾರೆ ಅನ್ನುವಂಥ ಕುತೂಹಲ ಎಲ್ಲರಲ್ಲೂ ಮೂಡುವಂಥದ್ದು ಸರ್ವೇ ಸಾಮಾನ್ಯ. ಹಾಗಾಗಿ ಇವತ್ತು ಅಣ್ಣಯ್ಯ ಕಥೆ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ಕೊಡ್ತೀವಿ. ಅಣ್ಣಯ್ಯ ಕಥೆ ಏನು, ಯಾವಾಗ ಪ್ರಸಾರ ಆಗುತ್ತೆ, ಈ ಧಾರಾವಾಹಿಯಲ್ಲಿ ಯಾರೆಲ್ಲ ನಟ ನಟಿ ಇರ್ತಾರೆ, ತಾರಾ ಬಳಗ ಏನು, ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, 2-3 ವರ್ಷಗಳಿಂದ ಪ್ರಸಾರ ಆಗ್ತಿರುವಂತಹ ಧಾರಾವಾಹಿಗಳು ತೆರೆಮರೆಗೆ ಸರಿತಾ ಇದೆ. ಇತ್ತೀಚೆಗಷ್ಟೇ ಸತ್ಯ ಧಾರಾವಾಹಿ ಕೂಡ ಅಂತ್ಯ ಆಯಿತು. ಈ ಒಂದು ಬೆನ್ನಲ್ಲೇ ಮತ್ತೊಂದು ಹೊಸ ಧಾರಾವಾಹಿ ಪ್ರಸಾರಕ್ಕೆ ರೆಡಿಯಾಗಿದೆ, ಅದುವೇ ಅಣ್ಣಯ್ಯ. ಸ್ನೇಹಿತರೆ, ಸೊ ಜೀ ಕನ್ನಡದಲ್ಲಿ ಈ ಧಾರಾವಾಹಿ ಪ್ರಸಾರ ಆಗಲಿದ್ದು ಕೆಲವೇ ದಿನಗಳಿಂದ ಭರ್ಜರಿ ಪ್ರಚಾರವನ್ನ ಆರಂಭಿಸಿತ್ತು. ಸೊ ಏನಿದು ಅಣ್ಣಯ್ಯ ಧಾರಾವಾಹಿ ಅಂದರೆ ಟೈಟಲಲ್ಲೇ ಗೊತ್ತಾಗುತ್ತೆ ಅಣ್ಣ ತಂಗಿಯರ ಕತೆ ಅಂತ. ಆದರೆ ಈ ಕಥೆಯಲ್ಲಿ ಏನೇನಿರುತ್ತೆ, ಏನು ಮುಖ್ಯಾಂಶ ಇರುತ್ತೆ ಅನ್ನುವಂಥ ಕುತೂಹಲ ಬಹುಶಃ ನಿಮಗೆ ಕಾಡ್ಬೋದು. ಸೊ ಈ ಹೊಸ ಧಾರಾವಾಹಿಯ ತಾರಾ ಬಳಗ ಕೂಡ ತುಂಬ ದೊಡ್ಡದಿದೆ ಸ್ನೇಹಿತರೆ. ಗಟ್ಟಿಮೇಳ ಧಾರಾವಾಹಿಯ ನಾಯಕಿ ನಿಶಾ ರವಿಕೃಷ್ಣನ್ ಹಾಗೆ ಮತ್ತೆ ಅಣ್ಣಯ್ಯ ಮೂಲಕ ಕಂಬ್ಯಾಕ್ ಆಗಿರುವಂಥದ್ದು. ಸೊ ಗಟ್ಟಿಮೇಳ ಧಾರಾವಾಹಿ ಮೂಲಕ ನಿಶಾ ರವಿಕೃಷ್ಣನ್ ಸಾಕಷ್ಟು ಸದ್ದನ್ನು ಮಾಡಿದರು. ಸೊ ಗಟ್ಟಿಮೇಳ ಸೀರಿಯಲ್ನಲ್ಲಿ ರೌಡಿ ಬೇಬಿ ಅಂತಲೇ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ರು. ಆಕೆಯ ಒಂದು ನಟನೆ ಆಗಿರ್ಬೋದು, ಆ ಒಂದು ಹೆಸರಾಗಿರ್ಬೋದು, ಇವತ್ತಿಗೂ ಕೂಡ ಎಲ್ಲರ ಕಿವಿಯಲ್ಲೂ ಗುನುಗ್ತಾ ಇದೆ. ಎಲ್ಲರೂ ಕೂಡ ಅದನ್ನು ಆಕೆ ಸಿಕ್ಕಿದ ತಕ್ಷಣ ರೌಡಿ ಬೇಬಿ ಅಂತಾನೆ ಕರೀತಾರೆ, ಅಮೂಲ್ಯ ಅಂತ ಕರೀತಾರೆ. ಸೊ ಹಾಗಾಗಿ ಗಟ್ಟಿಮೇಳ ಧಾರಾವಾಹಿ ಆಕೆಗೆ ಸಿಕ್ಕಾಪಟ್ಟೆ ಒಂದು ಹಿಟ್ಟನ್ನು ಕೂಡ ಕೊಟ್ಟಿತ್ತು. ಸೊ ಹೀಗಾಗಿ ಮತ್ತೆ ಅಣ್ಣಯ್ಯ ಮೂಲಕ ಈಗ ಈಕೆ ಕಂಬ್ಯಾಕ್ ಆಗಿರುವಂಥದ್ದು. ಹಾಗೆ ನಾಗೇಂದ್ರ ಶಾ, ವಿಕಾಶ್ ಉತ್ತಯ್ಯ ಸೇರಿದಂತೆ ಹಲವು ಮಂದಿ ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಈ ತಾರಾ ಬಳಗದ ಬಗ್ಗೆ ನಾನು ಮತ್ತೆ ಹೇಳ್ತಾ ಹೋಗ್ತೀನಿ. ಸೊ ಇದೇ ಆಗಸ್ಟ್ 12ರಿಂದ ಈ ಒಂದು ಹೊಸ ಧಾರಾವಾಹಿ ಪ್ರಸಾರ ಆಗುತ್ತೆ. ವಿಶೇಷ ಏನಪ್ಪ ಅಂತಂದರೆ, ಶೆಟ್ಟರ ಗ್ಯಾಂಗ್ನಲ್ಲಿ ಗುರುತಿಸ್ಕೊಂಡಿರುವಂತಹ ಪ್ರಮೋದ್ ಶೆಟ್ಟಿ ಈ ಒಂದು ಹೊಸ ಸೀರಿಯಲನ್ನು ನಿರ್ಮಾಣ ಮಾಡಿದ್ದಾರೆ. ಸೊ ಪ್ರಮೋದ್ ಶೆಟ್ಟಿ ಬಹುಶಃ ನಿಮ್ಗೆಲ್ರಿಗೂ ಕೂಡ ನೆನಪಿರುತ್ತೆ. ಪ್ರಮೋದ್ ಶೆಟ್ಟಿ ಹಾಗೆ ಸುಪ್ರೀತಾ ಶೆಟ್ಟಿಯ ಶಿವೇಶ್ ಸ್ಟುಡಿಯೋಸ್ ನಿರ್ಮಾಣ ಸಂಸ್ಥೆ ಮೂಲಕ ಈ ಒಂದು ಧಾರಾವಾಹಿ ನಿರ್ಮಾಣ ಆಗಿರುವಂಥದ್ದು. ಅಂದಹಾಗೆ ಅಣ್ಣಯ್ಯ ಕಥೆ ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿದೆ. 4 ಜನ ತಂಗಿಯರಿಗೆ ತಾಯಿಯ ಮಮತೆ ತೋರ್ತಾ ಇದ್ದಾರೆ ಅಣ್ಣ. ಸೊ ತಂಗಿಯಂದ್ರ ಓದುವಾಗಿರ್ಬೋದು, ಮದುವೆಯ ಕನಸನ್ನ ಕಾಣ್ತಾ ಇದ್ದಾರೆ, ಕಿರಾಣಿ ಅಂಗಡಿಯ ಕೆಲಸವನ್ನ ಮಾಡ್ತಲೇ ನಗು ನಗ್ತಾ ಬದುಕ್ತಿರ್ತಾನೆ ಅಣ್ಣಯ್ಯ. ಸ್ನೇಹಿತರೆ, ಸೊ ಅಂದಹಾಗೆ ಈತ ಮಾಕಾಳಮ್ಮನ ಪರಮ ಭಕ್ತ. ಅಣ್ಣಯ್ಯನಿಗೆ ಊರ ಜಾತ್ರೆಯಲ್ಲಿ ಬರುವಂತಹ ದೇವಿಯ ಆವೇಶ, ಹಳ್ಳಿಯ ರಾಜಕೀಯ, ಹಬ್ಬದ ಸಂಭ್ರಮ ಎಲ್ಲವೂ ಕೂಡ ಇಷ್ಟ. ಅಂದರೆ ಈತ ಅಷ್ಟೇ ಒಂದು ಜೀವನದಲ್ಲಿ ಸಂತೋಷವಾಗಿ ಬದುಕ್ತಾ ಇರ್ತಾನೆ. ಇದನ್ನು ಅದ್ಧೂರಿಯಾಗಿ ಈ ಒಂದು ಸೀರಿಯಲ್ನಲ್ಲಿ ತೋರಿಸಿದ್ದಾರೆ. ಅಂದರೆ ತನಗೇನು ಸಿಕ್ಕಿದೆಯೋ ಅದರಲ್ಲಿ ತೃಪ್ತಿಯನ್ನು ಪಡ್ಕೊಂಡು ತುಂಬ ಖುಷಿಯಾದ ಜೀವನವನ್ನು ಸಾಗಿಸ್ತಾ ಇರುವಂಥ ಅಣ್ಣಯ್ಯ. ಇನ್ನು ಕಷ್ಟವನ್ನೆಲ್ಲ ನುಂಗಿಕೊಂಡು ನಗು ಹಂಚ್ತಿರುವಂಥ ಶಿವಣ್ಣನ ಕುಟುಂಬ ಒಂದು ಕಡೆ, ಅದೇ ಇನ್ನೊಂದು ವಿಷಕಾರು ವೀರಭದ್ರನ ಮನೆತನ. ಅಂದರೆ ಇದು ಇನ್ನೊಂದು ಕಡೆ. ವೀರಭದ್ರನ ಮೊದಲನೇ ಪತ್ನಿ ಸೌಭಾಗ್ಯಳ ಮಗಳೇ ಪಾರ್ವತಿಯೇ ಅಣ್ಣಯ್ಯನ ಮನಸ್ಸನ್ನು ಗೆದ್ದಿರುವಂಥದ್ದು. ಅಂದಹಾಗೆ ಪಾರ್ವತಿ ಡಾಕ್ಟರ್. ಸೊ ಇನ್ನು ಉತ್ತಮ ಶಿಕ್ಷಣ ಪಡೆದಿರುವಂತಹ ಪಾರ್ವತಿ ಏನೋ ಓದಿಲ್ಲದ ಶಿವನ ಕೈ ಹಿಡಿತಾಳ ಅನ್ನುವಂಥ ಒಂದು ಪ್ರಶ್ನೆ. ವೀರಭದ್ರ ಈ ಸಂಬಂಧಕ್ಕೆ ಒಪ್ತಾನ? ತಂಗಿಯರನ್ನ ಓದಿಸಿ ಮದುವೆ ಮಾಡಬೇಕು ಅನ್ನುವಂಥ ಅಣ್ಣಯ್ಯನ ಕನಸು ಈಡೇರುತ್ತಾ? ಈ ಎಲ್ಲ ಪ್ರಶ್ನೆಗಳು ಸಿಕ್ಕಾಪಟ್ಟೆ ಕಾಡ್ತಾ ಇದೆ. ಸೊ ಇಷ್ಟೆಲ್ಲ ಕ್ವಶನ್ ಏನಾಗುತ್ತೆ, ನನ್ಸಾಗುತ್ತಾ? ಸೊ ಏನೆಲ್ಲ ಕಷ್ಟಗಳು ಬರುತ್ತೆ, ಅಣ್ಣಯ್ಯ ಯಾವ ರೀತಿಯಾಗಿ ಸಫರ್ ಆಗ್ತಾರೆ, ಸೊ ಇಷ್ಟಪಟ್ಟಿರುವಂಥ ಹುಡುಗಿಯ ಕೈ ಹಿಡಿತಾನ, ಏನು ಎತ್ತ, ಅದಕ್ಕೇನೆಲ್ಲ ಅಡ್ಡಿ ಆಗುತ್ತೆ, ಇವೆಲ್ಲ ಕೂಡ ಬರುವಂಥದ್ದು ಸರ್ವೇ ಸಾಮಾನ್ಯ. ಸೊ ಮೈಸೂರು ಕಡೆಯ ಸೊಗಡು, ಹಳ್ಳಿಯ ಹುಡುಗರ ಕಾಮಿಡಿ ಈ ಧಾರಾವಾಹಿಯಲ್ಲಿ ನೋಡೋದಕ್ಕೆ ನಿಮಗೆ ಸಿಗುತ್ತೆ. ಪಾರು ಧಾರಾವಾಹಿಯ ಹನುಮಂತು ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಂತಹ ನಾಗೇಂದ್ರ ಶಾ ಇಲ್ಲಿ ವಿಶಿಷ್ಟ ಅವತಾರವನ್ನು ತಾಳಿದ್ದಾರೆ. ಗಟ್ಟಿಮೇಳ ಧಾರಾವಾಹಿಯ ಅಮೂಲ್ಯ ಪಾತ್ರದಲ್ಲಿ ಮಿಂಚಿದಂತಹ ನಿಶಾ ರವಿಕೃಷ್ಣನ್ ಡಾಕ್ಟರ್ ಪಾರ್ವತಿಯಾಗಿ ಕಂಬ್ಯಾಕ್ ಆಗಿರುವಂಥದ್ದು. ಅಣ್ಣಯ್ಯ ಧಾರಾವಾಹಿಯಲ್ಲಿ ರಂಗಭೂಮಿ ಹಿನ್ನೆಲೆಯ ಅನುಭವಿ ಕಲಾವಿದರ ದೊಡ್ಡ ತಂಡನೇ ಇದೆ. ಶಿವಣ್ಣ, ಪಾರ್ವತಿ ಹಾಗೆ 4 ತಂಗಿಯರ ಕಥೆ ಇನ್ನು ಮುಂದೆ 7:30ಕ್ಕೆ ಪ್ರಸಾರ ಆಗುತ್ತೆ ಸ್ನೇಹಿತರೆ. ಆಗಸ್ಟ್ 12. ಸೊ ನಿನ್ನೆಯಿಂದ ಪ್ರಸಾರ ಆಗಿರುವಂಥದ್ದು. ಸೊ ನಿಮಗೆ ಈ ಒಂದು ಧಾರಾವಾಹಿಯ ಫಸ್ಟ್ ಎಪಿಸೋಡ್ ನೋಡಿದಾಗ ಹೇಗೆ ಅನ್ನಿಸ್ತು? ಸೊ 7:30ಕ್ಕೆ ಇದು ಪ್ರಸಾರ ಕಾಣ್ತಾ ಇದೆ. ಇನ್ನು ಮುಂದೆ ಈ ಕತೆ ಯಾವ ರೀತಿಯಾಗಿ ಹೋಗಬಹುದು? ಸೊ ಪುಟ್ಟಕ್ಕನ ಮಕ್ಕಳು ಇನ್ನು ಮುಂದೆ ಬಹುಶಃ ನಿಮ್ಗೆ ಗೊತ್ತಿರುತ್ತೆ 6:30ಕ್ಕೆ, ಹಾಗೆ ಶ್ರೀರಸ್ತು ಶುಭಮಸ್ತು ಧಾರಾವಾಹಿ ಸಂಜೆ 6
ಗಂಟೆಗೆ ಪ್ರಸಾರ ಆಗುತ್ತೆ. ಸೊ ಹಾಗಾಗಿ ಮೊದಲ ಒಂದು ಎಪಿಸೋಡನ್ನು ನೋಡಿದಾಗ ನಿಮಗೇನು ಅನ್ನಿಸ್ತು? ಸೊ ಈ ಒಂದು ಧಾರಾವಾಹಿಯಲ್ಲಿ ಇವರ ಪಾತ್ರ ಆಗಿರ್ಬೋದು ಅಥವಾ ಫಸ್ಟ್ ಎಪಿಸೋಡ್ ಎಲ್ರಿಗೂ ಕೂಡ ಒಂದು ನಿರೀಕ್ಷೆ ಇದ್ದೇ ಇರುತ್ತೆ. ಸೊ ಹಾಗಾಗಿ ಈಗಾಗಲೇ ಪ್ರಸಾರವಾಗಿರುವಂಥ ಪ್ರೋಮೋ ಪ್ರಕಾರ ಅಣ್ಣಯ್ಯ ಮೊದಲು ಸಹೋದರಿಯರ ಮದುವೆ ಮಾಡಬೇಕು ಅನ್ನುವಂಥ ಆಸೆ ಇರುತ್ತೆ. ಸೊ ಹಾಗಾಗಿ ಕಂಪ್ಲೀಟ್ ಈಗ ಒಂದು ಸ್ವಲ್ಪ ದಿನಗಳ ಕಾಲ ಇದನ್ನೇ ತೋರಿಸುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಈ ಧಾರಾವಾಹಿಯಲ್ಲಿ ವಿಕಾಸ್ ಉತ್ತಯ್ಯ ನಾಯಕನಾಗಿ ಕಾಣಿಸ್ಕೊಂಡಿರುವಂಥದ್ದು. ಈತನ ನಿಜವಾದ ಹೆಸರು ವಿಕಾಸ್ ಉತ್ತಯ್ಯ, ಅಂದರೆ ಅಣ್ಣಯ್ಯನ ಹೆಸರು ವಿಕಾಸ್ ಉತ್ತಯ್ಯ. ಇವರಿಗೆ ಜೋಡಿಯಾಗಿ ಎಲ್ಲರ ನೆಚ್ಚಿನ ಅಮೂಲ್ ಬೇಬಿ ನಿಶಾ ರವಿಕೃಷ್ಣನ್ ನಟಿಸ್ತಾ ಇದ್ದಾರೆ. ನಟಿ ನಿಶಾ ಅವರು ಈಗಾಗಲೇ ಗಟ್ಟಿ ಮೇಳ, ಅಮ್ಮಾಯಿಗಾರು ಸೇರಿದಂತೆ ಕನ್ನಡ ಆಗಿರ್ಬೋದು, ತೆಲುಗು, ಕಿರುತೆರೆಯಲ್ಲಿ ಎಲ್ಲರ ಮನೆ ಮಾತಾಗಿರುವಂಥದ್ದು ಈಗ ಅಣ್ಣಯ್ಯ ಮೂಲಕ ಕಮ್ ಬ್ಯಾಕ್ ಆಗಿದ್ದಾರೆ. ಸೊ ನಟ ವಿಕಾಸ್ ಅವರು ಶಾರ್ಟ್ ಮೂವಿ ಸೇರಿದಂತೆ ಬೇರೆ ಚಿತ್ರದಲ್ಲಿ ಬಣ್ಣ ಹಚ್ಚಿದ್ದಾರೆ. ಇದೀಗ ನಾಯಕನಾಗಿ ಕಿರುತೆರೆಯಲ್ಲಿ ಫಸ್ಟ್ ಟೈಮ್ ಕಾಣಿಸ್ಕೊಂಡಿರುವಂಥದ್ದು. ಸೊ ವಿಕಾಸ್ ಶಿವಣ್ಣ ಪಾತ್ರದಲ್ಲಿ ನಟಿಸಿದ್ದು, ನಿಶಾ ಅವರು ಪಾರ್ವತಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ಅಣ್ಣಯ್ಯನ ಸಹೋದರಿಯಾದ ರತ್ನ, ರಶ್ಮಿ, ರಾಣಿ, ರಮ್ಯಾ ಆಗಿ 4 ಪ್ರಮುಖ ಪಾತ್ರ ಇಲ್ಲಿ ನಿಮಗೆ ಕಾಣ್ಬೋದು. ಸೊ ನಾಗಶ್ರೀ ಬೇಗಾರ್ ಅವರು ಈಗಾಗಲೇ ಸಿನಿಮಾ ಲೋಕದಲ್ಲಿ ಕಾಣಿಸ್ಕೊಂಡಿದ್ರು. ಸೊ ರತ್ನ ಆಗಿ ಈಕೆ ಇಲ್ಲಿ ನಟಿಸ್ತಾ ಇದ್ದಾರೆ. ಸೊ ಹುಚ್ಚಕ್ಕಿ ಆಗಿರ್ಬೋದು, ವೈಶಂಪಾಯರ ತೀರ ಆಗಿರ್ಬೋದು, ಜಲಪಾತ ಸಿನಿಮಾಗಳಲ್ಲಿ ಈಕೆ ನಟಿಸಿದ್ರು. ರಶ್ಮಿ ಪಾತ್ರದಲ್ಲಿ ನಟಿ ಪ್ರತೀಕ್ಷಾ ಶ್ರೀನಾಥ್ ನಟಿಸ್ತಾ ಇದ್ದಾರೆ. ಇವರು ರಂಗಭೂಮಿಯಲ್ಲಿರುವಂಥ ಕಲಾವಿದೆ, ಮೊದಲ ಬಾರಿಗೆ ಬಣ್ಣದ ಲೋಕಕ್ಕೆ ಎಂಟ್ರಿ ಕೊಟ್ಟಿರುವಂಥದ್ದು. ಇನ್ನು ರಾಣಿ ಪಾತ್ರದಲ್ಲಿ ರಾಘವಿ ಎಂಬಾಕಿ ಕಾಣಿಸ್ಕೊಂಡಿದ್ದು, ಇವರು ಪ್ರಾಯಶಃ ಚಿತ್ರದಲ್ಲಿ ಅಭಿನಯಿಸಿದ್ರು. ಸೊ ಸೀರಿಯಲ್ ಏಕೆಗೆ ಮೊಟ್ಟ ಮೊದಲು. ಸೊ ರಮ್ಯಾ ಪಾತ್ರದಲ್ಲಿ ಅಂಕಿತಾ ಮೀನಾ ಅವರು ನಟಿಸ್ತಿದ್ದಾರೆ. ಇವರು ಕಾಟೇರ ಚಿತ್ರ ಆಗಿರ್ಬೋದು, ಬೇರೆ ಒಂದು ಇತರ ಸೀರಿಯಲ್ಗಳಲ್ಲಿ ಬಾಲನಟಿಯಾಗಿ ಕಾಣಿಸ್ಕೊಂಡಿದ್ರಂತೆ. ಈಗ ಮತ್ತೆ ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ನೋಡೋದಾದರೆ ಈ ಸೀರಿಯಲ್ ಸಾಕಷ್ಟು ಜನರಿಗೆ ಒಂದು ಹತ್ತಿರವಾಗುವಂಥ ಚಾನ್ಸಸ್ ಇದೆ. ಯಾಕಂತಂದರೆ ಅಣ್ಣ ತಂಗಿಯ ಕತೆ ಅಂತಂದರೆ ಎಲ್ಲರೂ ಕೂಡ ತಪ್ಪದೇ ನೋಡ್ತಾರೆ. ಪ್ರತಿ ಮನೆಯಲ್ಲೂ ಕೂಡ ಅಣ್ಣ ತಂಗಿ ಇದ್ದೇ ಇರ್ತಾರೆ, ಅಥವಾ ತಂದೆ ತಾಯಿ ಕೂಡ ಅಣ್ಣ ತಂಗಿ ಹೇಗಿರ್ತಾರೆ ಅನ್ನುವಂಥ ನೋಡುವಂಥ ಒಂದು ಕುತೂಹಲ ಎಲ್ರಿಗೂ ಕೂಡ ಇರುತ್ತೆ. ಸೊ ತುಂಬ ಮನಸ್ಸಿಗೆ ಹತ್ತಿರ ಆಗುವಂಥ ಸೀರಿಯಲ್ ಬಹುಶಃ ಇದು ಅಂತ ಹೇಳ್ಬೋದು. ಸೊ ಸದ್ಯಕ್ಕೆ ಅಣ್ಣ ತಂಗಿ ಸೀರಿಯಲ್ ಮೊದಲ ಎಪಿಸೋಡ್ ಪ್ರಸಾರ ಆಗಿದೆ. ಸೊ ನಿಮ್ಗೇನು ಅನ್ನಿಸ್ತು? ಅಣ್ಣ ತಂಗಿ ಸೀರಿಯಲ್, ಅಣ್ಣಯ್ಯ ಸೀರಿಯಲ್ ನೋಡಿದಾಗ ನಿಮ್ಮ ಒಂದು ಒಪಿನಿಯನ್ ಏನಾಗಿತ್ತು? ನಿಮ್ಮ ನಿರೀಕ್ಷೆ ಏನು? ಇದು ಎಷ್ಟು ದಿನಗಳ ಕಾಲ ರನ್ ಆಗ್ಬೋದು? ಸೊ ಅವರ ಪಾತ್ರ ಆಗಿರ್ಬೋದು, ನಟನೆ, ಅದರ ಅಭಿಪ್ರಾಯ ಏನು? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಜೊತೆಗೆ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಟೈಮಿಂಗ್ಸ್ ಚೇಂಜ್ ಆಗಿರೋದ್ರಿಂದ ಏನೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ? ಸೊ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಸ್ಲಾಟನ್ನು ನೀವು ಮಿಸ್ ಮಾಡ್ಕೊಳ್ತಾ ಇದ್ರೆ, ಯಾಕಂತಂದರೆ ಎಲ್ಲರೂ ಕೂಡ ಆ ಒಂದು ಸ್ಲಾಟ್ಗೆ ಫಿಕ್ಸ್ ಆಗಿರ್ತಾರೆ. ಎಲ್ಲರೂ ಕೂಡ ಕೆಲಸ ಮುಗಿಸ್ಕೊಂಡು ಓಡೋಡ್ಕೊಂಡು ಬಂದು 7ವರೆಗೆ ತಟ್ಟಂತ ಟಿವಿ ಮುಂದೆ ಇರ್ತಾರೆ. ಆದರೆ ಈಗ ಅದು ಮಿಸ್ ಆಗಿದೆ. ಸೊ ನಿಮ್ಮ ಅಭಿಪ್ರಾಯ ಏನು? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸೀರಿಯಲ್ ಆಗಿರ್ಬೋದು, ಬಿಗ್ ಬಾಸ್ ಆಗಿರ್ಬೋದು, ಸಿನಿಮಾ ಬಗ್ಗೆ ಸಾಕಷ್ಟು ಅಪ್ಡೇಟ್ಸ್ ಇದರಲ್ಲಿ ಕೊಡ್ತಾ ಇರ್ತೀವಿ. ಸೊ ತಪ್ಪದೇ ನಮ್ಮ ಚಾನಲ್ನ ಬೆಲ್ ಬಟನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಪ್ರತಿ ಸರಿ ವಿಡಿಯೋ ಅಪ್ಲೋಡ್ ಆದಾಗ ನಿಮಗೆ ನೋಟಿಫೈ ಆಗುತ್ತೆ.